ಪುಲ್ವಾಮಾ ದಾಳಿಯ 4 ದಿನಗಳ ಬಳಿಕ ಸೇನೆಯ ಕಾರ್ಯಾಚರಣೆಗೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಸೇರಿ 3 ಉಗ್ರರು ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಆರಂಭವಾಗಿರುವ ಆಪರೇಷನ್ ಇಂದು ಕೂಡ ಮುಂದುವರೆದಿದೆ. ದುರದೃಷ್ಟವಶಾತ್ ಗುಂಡಿನ ಚಕಮಕಿಯಲ್ಲಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಜೆಇಎಂ ಟಾಪ್ ಲೀಡರ್ ಸೇರಿ 3 ಉಗ್ರರು ಫಿನಿಶ್. ಪುಲ್ವಾಮಾ ದಾಳಿಯ ಬಳಿಕ ಕುದಿಯುತ್ತಿರುವ ಭಾರತೀಯ ಸೇನೆ ಕಣಿವೆ ರಾಜ್ಯದಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ಉಗ್ರರ ಸೆದೆಬಡಿಯಲು ಅಹೋರಾತ್ರಿ ಶ್ರಮಿಸುತ್ತಿದೆ. ಬೆಳಿಗ್ಗೆ ಪುಲ್ವಾಮಾದಲ್ಲಿ ಭದ್ರತಾ ಪಡೆಗಳು ನಡೆಸಿದ ಎನ್ಕೌಂಟರ್ನಲ್ಲಿ 2 ಉಗ್ರರು ಫಿನಿಶ್ ಆಗಿದ್ದಾರೆ. ಪುಲ್ವಾಮಾ ದಾಳಿಯ ಬಳಿಕ ಇದು ಭಾರತೀಯ ಸೇನೆಯ ಬಿಗ್ ಸಕ್ಸಸ್ ಕಾರ್ಯಾಚರಣೆ. ಭಾನುವಾರ ರಾತ್ರಿ 1 ಗಂಟೆಯಲ್ಲಿ ಪುಲ್ವಾಮಾ ಬಳಿಯ ಪಿಂಗಿಲಾನಾದಲ್ಲಿ ಸೇನೆ ಕಾರ್ಯಾಚರಣೆ ಆರಂಭಿಸಿತ್ತು. ಉಗ್ರರೊಡಗಿರುವ ಮಾಹಿತಿ ಸಿಕ್ಕಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಯೋಧರು ನಿರಂತರ ಆಪರೇಷನ್ ನಡೆಸಿದ್ದಾರೆ. ಗುಂಡಿನ ಚಕಮಕಿಯಲ್ಲಿ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟಾಪ್ ಲೀಡರ್ ಕಮ್ರಾನ್ ಬಲಿಯಾಗಿದ್ದಾನೆ. ಇವನು ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ಸಹಚರ. ಅಲ್ಲದೆ ಎನ್ಕೌಂಟರ್ನಲ್ಲಿ ಮತ್ತೊಬ್ಬ ಉಗ್ರ ಹಿಲಾಲ್ ಅಹ್ಮದ್ ಕೂಡ ಬಲಿಯಾಗಿದ್ದಾನೆ. ಬಾಂಬ್ ತಜ್ಞನಾಗಿರುವ ಹಿಲಾಲ್ ಪುಲ್ವಾಮಾ ದಾಳಿಯಲ್ಲಿ ಸಂಪರ್ಕ ಹೊಂದಿದ್ದಾನೆ. ಬಲಿಯಾದ ಉಗ್ರರಲ್ಲಿ ಹಿಲಾಲ್ ಕಾಶ್ಮೀರಿ ಹಾಗೂ ಕಮ್ರಾನ್ ಪಾಕಿಸ್ತಾನಿ. ಇವರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕಾರ್ಯಾಚರಣೆಯ ಮುಖ್ಯ ಕಮಾಂಡರ್ ಆಗಿದ್ದ ಕಮ್ರಾನ್ ಕಾಶ್ಮೀರಿ ಕಣಿವೆಯಲ್ಲಿ ಜನರಿಗೆ ಪ್ರಚೋದನೆ, ಯುವಕರ ನೇಮಕ ಮತ್ತು ಉಗ್ರರಿಗೆ ತರಬೇತಿ ನೀಡುತ್ತಿದ್ದ ಎಂದು ತಿಳಿದುಬಂದಿದೆ. ಹಲವು ವರ್ಷಗಳಿಂದ ಇವನಿಗಾಗಿ ಭಾರತೀಯ ಸೇನೆ ಶಿಕಾರಿ ನಡೆಸುತ್ತಿತ್ತು. ಆದರೆ ಇವನು ಹಳ್ಳಿಯಿಂದ ಹಳ್ಳಿಗೆ ಅಲ್ದಾಡ್ತಾ ಸ್ಥಳೀಯ ಯುವಕರಿಗೆ ಪ್ರಚೋದನೆ ನೀಡಿ ಉಗ್ರ ಸಂಘಟನೆಗೆ ನೇಮಕ ಮಾಡಿಕೊಳ್ಳುತ್ತಿದ್ದ. ಕಮ್ರಾನ್ ಮಾತುಗಳಿನಿಂದಲೇ ಪ್ರಚೋದನೆಗೆ ಒಳಗಾಗಿ ಉಗ್ರ ಸಂಘಟನೆಗೆ ಸೇರಿದ್ದ 19 ವರ್ಷದ ಯುವಕ ಆದಿಲ್ ಅಹ್ಮದ್ ದಾರ್ ದಾಳಿಯ ಸ್ಥಳದಿಂದ 10 ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ವಾಸವಾಗಿದ್ದ. 1 ವರ್ಷದ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಸೇರಿದ್ದ ಇವನ ಕೈಗೆ ಆರ್ಡಿಎಕ್ಸ್ ಕೊಟ್ಟ ಕಮ್ರಾನ್ ಯೋಧರಿದ್ದ ವಾಹನ ಸ್ಫೋಟಿಸಿದ್ದಾನೆ. ಆದರೆ ದುರಾದೃಷ್ಟವಶಾತ್ ಬೆಳಗ್ಗೆ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಯೋಧರು ಕೂಡ ಹುತಾತ್ಮರಾಗಿದ್ದಾರೆ. ಮೇಜರ್ ವಿಎಸ್ ದೌಂಡಿಯಾಳ್, ಹವಾಲ್ದಾರ್ ಶಿಯೋರಾಮ್, ಸಿಪಾಯಿಗಳಾದ ಅಜದ್ ಕುಮಾರ್ ಹಾಗೂ ಹರಿ ಸಿಂಗ್ ಹುತಾತ್ಮರಾಗಿದ್ದಾರೆ. ಇವರೆಲ್ಲ ಸೇನೆಯ 55 ರಾಷ್ಟ್ರೀಯ ರೈಫಲ್ಸ್ಗೆ ಸೇರಿದವರು. ಒಬ್ಬ ನಾಗರಿಕ ಕೂಡ ಮೃತಪಟ್ಟಿದ್ದಾರೆ. ಗುಂಡಿನ ಚಕಮಕಿ ಹೆಚ್ಚಿದ್ದು ಗ್ರಾಮಸ್ಥರಿಗೆ ಮನೆಯಿಂದ ಹೊರಬರದಂತೆ ಸೂಚಿಸಲಾಗಿದೆ. ಅಲ್ಲದೆ ಉಗ್ರರೊಡಗಿರುವ ಮನೆ ಕೂಡ ಸ್ಫೋಟಿಸಲಾಗಿದೆ. ಈ ಮಧ್ಯೆ ಗಡಿ ನಿಯಂತ್ರಣ ರೇಖೆಯ ಪೂಂಚ್ನಿಂದ ರಾವಲಕೋಟ್ ಮಾರ್ಗದ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಪೂಂಚ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸೇರಿದ್ದು ರಾವಲಕೋಟ್ ಪಾಕಿಸ್ತಾನ ಆಕ್ರಮಿತ ಪ್ರದೇಶದಲ್ಲಿದೆ. 55 ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ನ 2 ಬೆಟಾಲಿಯನ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರ ವಿಶೇಷ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ TV5.